ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬ್ರಿಡ್ಜ್ ತೈಲ ಆಯಿತು, ಇಂಧನ ಘಟಕ ಆಯಿತು, ಈಗ ರೈಲುಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನ ರೈಲುಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಇವತ್ತು ರಾತ್ರಿ ಟ್ರೈನ್ಗಳಲ್ಲಿ ಪ್ರಯಾಣಿಸದಂತೆ ಇರಾನ್ ಸರ್ಕಾರ ಸಲಹೆಯನ್ನು ಕೊಡ್ತಾ ಇದೆ. ನಾಗರಿಕರಿಗೆ ಈ ರೀತಿಯ ಮೆಸೇಜನ್ನು ಕೊಡ್ತಾ ಇರುವಂತಹದ್ದು ಇರಾನ್ ಸರ್ಕಾರ. ಇರಾನ್ ರೈಲುಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿದೆ. ರೈಲು ಪ್ರಯಾಣ ಸೇಫ್ ಅಲ್ಲ, ಹಾಗಾಗಿ ಇರಾನ್ನ ಜನರು ರೈಲುಗಳಲ್ಲಿ ಓಡಾಟ ನಡೆಸೋದು ಬೇಡ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದೆ. ಇಸ್ರೇಲ್ ಏನನ್ನ ಗುರಿಯಾಗಿಸ್ಕೊಂಡಿದೆ ಅನ್ನೋದನ್ನು ಇರಾನ್ ಮೊದಲೇ ತಿಳಿದುಕೊಳ್ತಾ ಇದೆ. ಈಗಾಗಲೇ ತೈಲ ನಿಕ್ಷೇಪಗಳು, ತೈಲ ಸಂಸ್ಕರಣಾ ಘಟಕಗಳು, ಜೊತೆಗೇನೆ ಸಾರ್ವಜನಿಕ ಸ್ಥಳಗಳು, ಏರ್ಪೋರ್ಟ್ಗಳನ್ನು ಗುರಿಯಾಗಿಸ್ಕೊಂಡಿತ್ತು. ಅತಿ ದೊಡ್ಡ ಹಾನಿಯನ್ನು ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆ ಮಾಡಿತ್ತು. ಈಗ ರೈಲುಗಳನ್ನು ಗುರಿಯಾಗಿಸ್ಕೊಂಡಿದೆ ಅನ್ನುವಂತಹ ವಿಚಾರ. ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗಾಗಲೇ ಏರ್ಪೋರ್ಟ್ಗಳಾಯಿತು, ತೈಲ ಸಂಸ್ಕರಣಾ ಘಟಕಗಳು, ತೈಲ ನಿಕ್ಷೇಪಗಳನ್ನು ಹಾನಿ ಮಾಡಿದ್ದಾಯಿತು. ಈಗ ರೈಲ್ವೆ ನಿಲ್ದಾಣಗಳನ್ನು ಗುರಿಯಾಗಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಇಸ್ರೇಲ್ನ ಲೀಸ್ಟಲ್ಲಿ ಮತ್ತು ಇನ್ನೇನೇನಿದೆ ಅಂತ ಹೇಳಿ ಶಬೀರ್. ಪ್ರೇಮ್ ನೋಡಿ, ಇವತ್ತು ಸಂಜೆ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಏನು ಬೇಕಾದರೂ ಸಂಭವಿಸುವಂಥ ಸಾಧ್ಯತೆಗಳಿದ್ದಾವೆ. ಇಸ್ರೇಲ್ ಮತ್ತು ಅಮೆರಿಕ ಯಾವ ಸ್ವರೂಪದ ಜಂಟಿ ದಾಳಿಗಳನ್ನು ಮಾಡುತ್ತೆ ಅನ್ನುವಂಥದ್ದು ಅಂದಾಜು ಮಾಡುವಂಥದ್ದು ಕಷ್ಟಕರ ಅನ್ನುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಬಹುಶಃ ಇವತ್ತು ರಾತ್ರಿಗೆ ಒಂದು ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸಲಿಕ್ಕೆ ಅಮೆರಿಕ ಕೂಡ ಪ್ಲಾನ್ ಮಾಡಿಕೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂದರೆ ಸತತವಾದಂತಹ ಸಮಯಾವಕಾಶವನ್ನು ಕೊಟ್ಟರೂ ಕೂಡ ಇರಾನ್ ಅದಕ್ಕೆ ಬಗ್ತಾ ಇಲ್ಲ. ಹೀಗಾಗಿ ದಾಳಿಗಳ ಮೂಲಕವೇ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಹೀಗಾಗಿ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡೋದಾಗಿ ಈಗಾಗಲೇ ಅಮೆರಿಕ ಬೆದರಿಕೆಯನ್ನು ಹಾಕಿದೆ. ನೋಡಿ, ಈಗಾಗಲೇ ವಿಮಾನ ನಿಲ್ದಾಣಗಳು, ತೈಲ ಸಂಸ್ಕರಣಾ ಘಟಕಗಳು, ಇದ್ರ ಜೊತೆಗೆ ಬೇರೆ ಬೇರೆ ಪ್ರಮುಖ ವಿದ್ಯುತ್ ಘಟಕಗಳು, ಹೀಗೆ ಬೇರೆ ಬೇರೆ ಪ್ರಮುಖ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸ್ಕೊಂಡಿದೆ. ಬಾಕಿ ಉಳಿದ ಸೌಕರ್ಯಗಳನ್ನು ಕೂಡ ನಾವು ನಾಶಪಡಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದೆ. ಇದರ ನಡುವೆ ಈಗ ಹೊಸ ಒಂದು ಸಂದೇಶಗಳು ಬರ್ತಾ ಇರುವಂಥದ್ದು ಇರಾನ್ನ ಜನರಿಗೆ. ಇರಾನ್ನ ರೈಲ್ವೆಗಳನ್ನು ಇವತ್ತು ರಾತ್ರಿಗೆ ಬಳಸಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಕರೆ ಕೊಡುವಂಥ ಕೆಲಸವನ್ನು ಕೂಡ ಈಗ ಇರಾನ್ ಆಡಳಿತ ಮಾಡ್ತಾ ಇರುವಂಥದ್ದು. ಸೊ ಅಲ್ಲಿಗೆ ಇರಾನ್ಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಂತೆ ಕಾಣಿಸ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ರೈಲ್ವೆ ಜಾಲವನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಸೊ ಹೀಗಾಗಿ ಜನರಿಗೆ ರೈಲ್ವೆ ಪ್ರಯಾಣ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿರುವಂಥದ್ದು ಇವತ್ತು ರಾತ್ರಿಗೆ ಏನೋ ಒಂದು ಅತಿ ದೊಡ್ಡದು ಸಂಭವಿಸ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಇರಾನ್ಗೆ ಕೂಡ ಅರಿವಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಈಗ ಸಿದ್ಧಪಡಿಸಿಕೊಂಡಿರುವಂಥದ್ದು. ಇದ್ರ ಜೊತೆಗೆ ವಿದ್ಯುತ್ ಘಟಕಗಳು ಮತ್ತೆ ಪರಮಾಣು ಕೇಂದ್ರಗಳು ಕೂಡ ಈಗ ಹಿಟ್ ಲಿಸ್ಟ್ ಅಲ್ಲಿ ಇದಾವೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಮೆರಿಕದ ಪೆಂಟಗನ್ ಇರಾನ್ ನಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ದಾಳಿಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಲಿಸ್ಟ್ ಅನ್ನೇ ತಯಾರು ಮಾಡಿಕೊಂಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವೆಲ್ಲ ಪ್ರದೇಶಗಳ ಮೇಲೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ನಿಂದ ಜಂಟಿ ದಾಳಿಗಳಾಗುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಯುದ್ಧದ ನಿಯಮಗಳನ್ನು ಮಿಡಲ್ ಈಸ್ಟ್ ವಾರ್ನಲ್ಲಿ ಸಂಪೂರ್ಣವಾಗಿ ಗಾಳಿಗೆ ತೂರುವಂತಹ ಕೆಲಸ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ.